ಚರ್ಮ ಯಾವಾಗ್ಲೂ ಹೊಳಿತಾ ಇರ್ಬೇಕು ಅನ್ನುವ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಆ ರೀತಿ ಆಸೆ ಇದ್ದಾಗ ನಾವು ಈ ರೀತಿಯ ಸೋಪನ್ನ ಮನೆಯಲ್ಲೇ ಮಾಡ್ಕೊಂಡು ನಮ್ ಕಾಂತಿಯನ್ನ ನಾವೇ ಹೆಚ್ಚಿಸ್ಕೋಬಹುದು. ಪ್ರತಿದಿನ ಯೂಸ್ ಮಾಡ್ತಾ ಹೋದಾಗ ಅದರ ಅನುಭವ ನಿಮ್ಗೆ ಆಗತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ದೀಪಾ. ಇದನ್ನ ನಾನು ಇವತ್ತು ಸೋಪ್ ರೆಡಿ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ಇದು ಹೇಳ್ಬೇಕಂದ್ರೆ ಸ್ಕಿನ್ ಬ್ರೈಟ್ನಿಂಗ್ ಸೋಪ್ ಅಂತಾನೆ ಹೇಳ್ಬೋದು. ನಮ್ಮ ಚರ್ಮವನ್ನ ಬಿಳಿಯಾಗಿರಿಸುತ್ತೆ, ಮತ್ತೆ ಯಾವುದೇ ರೀತಿಯ ಡಾರ್ಕ್ ಸ್ಪಾಟ್ ಆಗ್ಲಿ, ಯಾವುದೇ ರೀತಿಯ ಕಲೆಗಳು ಆಗದೆ ಇರೋ ಹಾಗೆ ಇದು ನಮ್ಗೆ ಕಂಟ್ರೋಲ್ ಅಲ್ಲಿ ಇರುತ್ತೆ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದೀನಿ ಅಂತ ನಾನು ನಿಮ್ಗೆ ಹೋಗ್ತಾ ಹೇಳ್ತಾ ಹೋಗ್ತೀನಿ, ಮಾಡ್ತಾ ತೋರಿಸ್ತಾ ಹೋಗ್ತೀನಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ. ಇನ್ನೊಂದು ಮೇನ್ ಅಂದ್ರೆ ನಾನು ಎಲ್ಲದಕ್ಕೂ ಯೂಸ್ ಮಾಡೋದು ಕಡಲೆ ಹಿಟ್ಟು, ಹೆಸರು ಕಾಳು ಮತ್ತೆ ಮಸೂರ್ ದಾಲ್. ಈ ಮೂರನ್ನ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು, ಆಯ್ತಾ. ಅದ್ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ, ಬರೀ ಪೌಡ್ರ್ ಮಾಡಿ ಇಟ್ಕೊಂಡಿರೋದನ್ನ. ಹಾಗೆ ಅದು ಮಿಕ್ಸ್ ಮಾಡಿ ಒಂದು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಬೆಸ್ಟ್ ಸೋಪ್ ಆಗಿರುತ್ತೆ. ಈ ಸೋಪ್ ನಿಮ್ಗೆ ಬೇಕಂತ ಅನ್ಸಿದ್ದಲ್ಲಿ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ನೀವು. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಡ್ತೀನಿ, ಅಲ್ಲಿ ವಾಟ್ಸಪ್ ಮಾಡಿದ್ರೆ ಈ ಸೋಪ್ ಕೂಡ ನಿಮ್ಗೂ ಕೂಡ ಸಿಗತ್ತೆ. ಹಾಗಾದ್ರೆ ಹೇಗ್ ಮಾಡೋದಂತ ಕ್ವಿಕ್ ಆಗಿ ನೋಡೋಣ ಬನ್ನಿ. ಈಗ ಸೋಪ್ ಮಾಡಕ್ಕೆ ಏನೆಲ್ಲ ತಗೊಳ್ತೆ ಅಂತ ಹೇಳ್ತೀನಿ. ಇಲ್ಲಿ ಒಂದು ಗ್ಲಾಸ್ ಇಟ್ಕೊಂಡೆ. ಇದು ಇದೆಯಲ್ಲ ಈ ಪೌಡ್ರು, ಇದು ಬಂದು 3 ಐಟಮ್ ಇತ್ತು ಇದ್ರಲ್ಲ. ಏನಲ್ಲ ಅಂದ್ರೆ ಹೆಸರು ಕಾಳು, ಮತ್ತೆ ಮಸೂರ್ ದಾಲ್, ಆಮೇಲೆ ಕಡಲೆ ಹಿಟ್ಟು. ಈ ಮೂರನ್ನ ಒಟ್ಟು ಮಾಡಿ ಮಿಕ್ಸ್ ಮಾಡ್ಕೊಂಡು ನಾನು ಇದನ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಅಲೋವೆರಾ ಜೆಲ್ ತಗೊಂಡೆ, ಹಾಗೆ ವಿಟಮಿನ್ ಇ ಕ್ಯಾಪ್ಸೂಲ್ 1-2 ತಗೊಂಡಿದ್ದೀನಿ. ಅದಾದ್ಮೇಲೆ ಸ್ವಲ್ಪ ಅರಿಶಿಣವನ್ನ ಕೂಡ ತಗೊಂಡಿದ್ದೀನಿ. ಅದಾದ್ಮೇಲೆ ಮುಲ್ತಾನ್ ಮಿಟ್ಟಿ, ಹಾಗೆ ರೋಸ್ ವಾಟರ್, ಇದು ಸೋಪ್ ಬೇಸ್ ಇದನ್ನು ಕೂಡ ತಗೊಂಡಿದ್ದೀನಿ. ನೋಡಿ, ನೀವು ಸೋಪ್ ಬೇಸ್ ಚೂಸ್ ಮಾಡುವಾಗ ಕರೆಕ್ಟಾಗಿ ನೋಡ್ಕೊಂಡು ಚೂಸ್ ಮಾಡಿ, ಆಯ್ತಾ. ಯಾಕಂದ್ರೆ ಕೆಲವೊಂದು ನಾವು ಇವಾಗ ನ್ಯಾಚುರಲ್ ಅಂತ ಮಾಡಕ್ ಹೋಗಿ ಇದ್ರಲ್ಲಿ ತುಂಬಾ ಕೆಮಿಕಲ್ ಇದ್ಬಿಡುತ್ತೆ. ಅವಾಗ ನಮ್ಗೆ ನ್ಯಾಚುರಲ್ಲು ಆಗಲ್ಲ, ಕೆಮಿಕಲ್ ತರನೇ ಆಗತ್ತೆ. ಹಾಗಾಗಿ ನೀವು ಇಲ್ಲಿ ನೋಡ್ಕೋಬೇಕು ಇಂಗ್ರೀಡಿಯೆಂಟ್ಸ್ ಏನ್ ಹಾಕಿದ್ದಾರೆ ಏನಿಲ್ಲ ಅಂತ ಹೇಳಿ ನೋಡ್ಕೊಂಡು ತಗೊಳ್ಳಿ. ಹಾಗೆ ಇದು ಒಂದು ಅರ್ಧ ಕೆಜಿಗೆ ನಮ್ಗೆ ಹತ್ರ 300 ರುಪೀಸ್ ಬೀಳುತ್ತೆ. ನಿಮ್ಗೆಲ್ಲರೂ ಆಫರಲ್ಲಿ ಸಿಕ್ಕಿದ್ರೆ ಸ್ವಲ್ಪ ಕಡಿಮೆಯಲ್ಲಿ ಸಿಕ್ಬಹುದು. ಅದ್ರ ಜೊತೆಗೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ ನೋಡಿ, ಸಲ್ಫೇಟ್ ಫ್ರೀ ಇದೆ, ಕೆಮಿಕಲ್ ಫ್ರೀ ಅಂತ ಹೇಳಿ ಕೊಟ್ಟಿದ್ದಾರೆ. ನೋ ಹಾರ್ಮ್ಫುಲ್ ಕೆಮಿಕಲ್ಸ್ ಅಂತಾನು ಕೂಡ ತೋರಿಸಿದ್ದಾರೆ. ನಿಮ್ಗೆ ಕಾಣಿಸ್ಬೋದು, ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ತರ ಇರುವುದನ್ನ ನೀವು ತಗೊಳ್ಳಿ, ಆಯ್ತಾ. ಸೋಪ್ ಬೇಸ್ ಪರ್ಚೇಸ್ ಮಾಡುವವರು ಕೇಳ್ತಾ ಇದ್ರಿ ತುಂಬಾ ಜನ, ಸೋಪ್ ಬೇಸ್ ಎಲ್ಲಿ ಸಿಗತ್ತೆ, ಹೇಗ್ ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿ. ಹಾಗಾಗಿ ಕಂಪ್ಲೀಟ್ ಕ್ಲಿಯರ್ ಆಗಿ ನಾನು ತೋರಿಸ್ತಾ ಇದ್ದೀನಿ. ಇದನ್ನ ನೀವು ತಗೋಬಹುದು. ನೋಡಿ, ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ತರ ಸೋಪ್ ಬೇಸ್ ತಗೊಂಡ್ರೆ ನಿಮ್ಗೆ ಕೆಮಿಕಲ್ ಫ್ರೀ ಆಗಿ ಸಿಗತ್ತೆ. ಈಗ ಹೇಗ್ ಮಾಡೋದಂತ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ಇವಾಗ ನಾನಿಲ್ಲಿ ಹೆಸರು ಕಾಳು, ಮಸೂರ್ ದಾಲು ಮತ್ತೆ ಕಡಲೆ ಹಿಟ್ಟನ್ನ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಲ್ವಾ, ಅದ್ರದನ್ನ ಒಂದು 4 ಇಲ್ಲ ಒಂದು ಎಷ್ಟು ಸ್ಪೂನ್ ಇದ್ ಮಾಡ್ತೀವೋ ಅಷ್ಟು ಸ್ಪೂನ್ ಬೇಕಾಗತ್ತೆ. ಇಲ್ಲಿ ನಾನೊಂದು 4 ಟೀ ಸ್ಪೂನ್ ತಗೊಳ್ತೀನಿ. ಇಷ್ಟು 4 ಟೀ ಸ್ಪೂನ್ ಅಷ್ಟು ಇದ್ರ ಪೌಡ್ರನ್ನ ತಗೊಂಡೆ. ಹಾಗೆ ಸ್ವಲ್ಪ ಅರಿಶಿಣವನ್ನು ತಗೊಳ್ತೀನಿ. ಇಲ್ಲಿ ಒಂದಿಷ್ಟು ಅರಿಶಿಣ ತಗೊಳ್ತೀನಿ. ಅದಾದ್ಮೇಲೆ ಮುಲ್ತಾನ್ ಮಿಟ್ಟಿ. ಓಕೆ, ನಾನಿಲ್ಲಿ ಬಯೋ ಆರ್ಗ್ಯಾನಿಕ್ ಅವರದ್ದು ಮುಲ್ತಾನ್ ಮಿಟ್ಟಿ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇವರದ್ದೇ ಮುಲ್ತಾನ್ ಮಿಟ್ಟಿ ಪೌಡ್ರನ್ನ ತಗೊಳ್ತೀನಿ. ಆಲ್ರೆಡಿ ಯೂಸ್ ಮಾಡೋದ್ರಿಂದ ಅದನ್ನ ನೀವು ಲಾಕ್ ಮಾಡಿ ಇಟ್ಕೋಬೇಕಾಗತ್ತೆ. ಇದನ್ನ ನೋಡಿ 1 ಟೀ ಸ್ಪೂನ್ ಅಷ್ಟು ಹಾಕೊಳ್ತೀನಿ ನಾನು. ಫುಲ್ಲು 1 ಟೀ ಸ್ಪೂನ್ ಅಷ್ಟು ಹಾಕೊಂಡೆ. ಇವಾಗ ಇದಕ್ಕೆ ಸ್ವಲ್ಪ ರೋಸ್ ವಾಟರ್ನ ಕೂಡ ಸೇರಿಸ್ಕೊಳ್ಳುವ. ಇವಾಗ ಈ ವಿಟಮಿನ್ ಇ ಆಯಿಲ್ ಇದೆಲ್ಲ, ಅದಕ್ಕೆ ನೀವು ಜಸ್ಟ್ ಪೆನ್ನಿಂದ ಚುಚ್ಚಿ ಓಪನ್ ಆಗಿಬಿಡುತ್ತೆ. 2 ಕ್ಯಾಪ್ಸೂಲನ್ನು ನಾನಿಲ್ಲಿ ಸೇರಿಸ್ಕೊತೀನಿ ಇದಕ್ಕೆ. ನೀವು ಕಡಲೆ ಹಿಟ್ಟು, ಮಸೂರ್ ದಾಲು, ಆಮೇಲೆ ಹೆಸರು ಕಾಳು,
ಮುಲ್ತಾನ್ ಮಿಟ್ಟಿ ಇದೆಲ್ಲದೂ ಕೂಡ ನಮ್ಮ ಚರ್ಮಕ್ಕೆ ತುಂಬಾ ಒಳ್ಳೇದಲ್ವಾ. ಸೊ ಹಾಗಾಗಿ ಅದೆಲ್ಲ ಹಿಟ್ಟನ್ನು ಕೂಡ ನೀವು ಬಳಸ್ಕೋಬಹುದು. ಒಂದೊಂದು ರೀತಿಯಲ್ಲಿ ಫೈಟ್ ಮಾಡತ್ತೆ. ಒಂದು ಪಿಂಪಲ್ ಆಗದೆ ಇರುವ ಹಾಗೆ, ಇನ್ನೊಂದು ಡಾರ್ಕ್ ಸರ್ಕಲ್ ಆಗದೆ ಇರುವ ಹಾಗೆ, ಈ ತರ ಆಗಿ ನಮ್ಮ ಮುಖಕ್ಕೆ ತುಂಬಾ ಹೊಳಪು ಕೊಡುತ್ತೆ. ಈ ರೀತಿಯಾಗಿ ನೀವು ನ್ಯಾಚುರಲ್ ಆಗಿಯೇ ಮಾಡ್ಕೋಬಹುದು ಸೋಪನ್ನ. ಇವಾಗ ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲದನ್ನ ಹಾಕಿದೀವಲ್ಲ, ಎಲ್ಲ ಒಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ನೀವು ತುಂಬಾ ಸೋಪ್ ಮಾಡ್ತೀರಂದ್ರೆ ಇನ್ನೂ ಕ್ವಾಂಟಿಟಿ ಜಾಸ್ತಿ ಹಾಕೋಬಹುದು. ನಾನಿಲ್ಲಿ ಇಷ್ಟೇ ಸಾಕು ಅಂತ ಹೇಳಿ ಮಾಡ್ಕೋತಾ ಇರ್ತೀನಿ. ಯಾವಾಗ್ಲೂ ಫ್ರೆಶ್ ಆಗಿ ಮಾಡ್ತಾ ಇರ್ತೀನಿ, ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾಡಿ ಇಟ್ಕೊಂಡಿರ್ತೀನಿ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಎಲ್ಲ ಹಾಕಿದೀವಲ್ವಾ, ಹಾಗಾಗಿ ಇವಾಗ ನಾವು ಇದಕ್ಕೆ ಸ್ವಲ್ಪ ಗ್ಲಿಸರಿನ್ ಆ್ಯಡ್ ಮಾಡ್ಕೋತೀನಿ. 1-2 ಟೇಬಲ್ ಸ್ಪೂನ್ ಅಷ್ಟು ಗ್ಲಿಸರಿನ್ ಅನ್ನ ತಗೊಂಡು ಆ್ಯಡ್ ಮಾಡ್ಕೋತೀನಿ. ಅದಕ್ಕೆ ಡ್ರೈ ಆಗ್ಬಾರ್ದಲ್ವಾ ಸ್ಕಿನ್, ಹಾಗಾಗಿ ನಾವು ಇದನ್ನ ಆ್ಯಡ್ ಮಾಡ್ಕೊಂಡ್ರೆ ನಮ್ಮ ಸ್ಕಿನ್ ಡ್ರೈ ಕೂಡ ಆಗಲ್ಲ. ಅದಾದ್ಮೇಲೆ 1-2 ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ಕೊಕೊನಟ್ ಆಯಿಲ್, ತೆಂಗಿನ ಎಣ್ಣೆಯನ್ನ ಕೂಡ ತಗೊಳ್ತೀನಿ. ಇದು ನಿಮ್ಗೆ ಸ್ಕಿನ್ ಬ್ರೈಟ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಈ ಸೋಪು ತುಂಬಾ ಯೂಸ್ ಆಗತ್ತೆ. ನೋಡಿ, ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ, ಚೆನ್ನಾಗಿರತ್ತೆ ಈ ಸೋಪ್ ಮಾತ್ರ. ಈ ತರ ಆಯಿಲ್ ಜೊತೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಇಲ್ಲಿ ಸೋಪ್ ಬೇಸ್ ಅನ್ನ ರೆಡಿ ಮಾಡ್ಕೊಳ್ಳುವ. ಇವಾಗ ನಾವಿದನ್ನ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕಾಯ್ತಾ. ನಿನ್ನೆ ಒಬ್ರು ಲಾಸ್ಟ್ ಟೈಮ್ ನಾನು ಸೋಪ್ ರೆಡಿ ಮಾಡಿದಾಗ ಒಬ್ರು ಕೇಳ್ತಾ ಇದ್ರು, ಮೇಡಮ್ ನಾನು ಸೋಪ್ ರೆಡಿ ಮಾಡಿದೆ, ಇನ್ಸ್ಟಾದಲ್ಲಿ ಮೆಸೇಜ್ ಹಾಕಿದ್ರು, ಸೋಪ್ ರೆಡಿ ಮಾಡಿದೆ ಆದ್ರೆ ಅದು ಗಟ್ಟಿಯಾಗಿಲ್ಲ, ಮೆದುವಾಗಿ ಬಂತು, ಏನ್ ಮಾಡ್ಬೇಕು ಹೇಳಿ ಮೇಡಮ್ ಅಂತೇಳಿ. ಇಲ್ಲೇ ಪ್ರಾಬ್ಲಮ್ ಇರೋದು ನಿಮ್ಗೆ. ಯಾಕಂದ್ರೆ ಸೋಪ್ ಮಾಡುವಾಗ ನೀವೇನಾದ್ರೂ ಸೋಪ್ ಬೇಸ್ ಅನ್ನ ಕಡಿಮೆ ಕ್ವಾಂಟಿಟಿ ಹಾಕಿದ್ರೆ ಅದು ನಿಮ್ಗೆ ಮೆದುವಾಗ್ಬಿಡತ್ತೆ. ಸೋಪ್ ಗಟ್ಟಿ ಬರಲ್ಲ, ಸೋಪ್ ಶೇಪ್ ಅಲ್ಲಿ ಬರಲ್ಲ. ಈಗ ನನ್ಗೆ ಅಷ್ಟು ಮಾಡ್ಬೇಕಂದ್ರೆ ಹತ್ರ ಒಂದು ಅರ್ಧ ಕೆಜಿ ಆದ್ರೂ ಬೇಕಾಗತ್ತೆ. ನಾವು ಯಾವ ರೀತಿ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿ ಇರತ್ತೆ. ಒಂದಿಷ್ಟಾದ್ರೂ ಬೇಕಾಗತ್ತೆ ಸೋಪ್ ಬೇಸ್. ನೀವೇನಾದ್ರೂ ಕಡಿಮೆ ಕ್ವಾಂಟಿಟಿಯಲ್ಲಿ ತಗೊಂಡ್ರೆ ನಿಮ್ಗೆ ಸೋಪ್ ಮೆದುವಾಗಿ ಬರುತ್ತೆ. ಅಷ್ಟೇ ರೀಸನ್ ಆಯ್ತಾ. ನಾನು ತುಂಬಾ ಸಲ ನಿಮ್ಗೆ ಅಲ್ಲೇ ಮೆಸೇಜ್ ಅಲ್ಲೇ ರಿಪ್ಲೈ ಮಾಡಿದೆ, ಯಾಕಂತನೂ ಕೂಡ ಹೇಳಿದೆ. ಬಟ್ ಇವಾಗ ನೆನ್ಪಾಯ್ತು, ಅದನ್ನೇ ನಾನು ಕೂಡ ಅಗೈನ್ ಹೇಳ್ತಾ ಇದ್ದೀನಿ ನಿಮ್ಗೆ ಏನಕ್ಕೆ ಸಾಫ್ಟ್ ಆಗಿ ಬರುತ್ತೆ ಅಂತ ಹೇಳಿ. ಗಟ್ಟಿ ಬರ್ಬೇಕಂತ ಹೇಳಿದ್ರೆ ನೀವು ಸೋಪ್ ಬೇಸ್ ಕ್ವಾಂಟಿಟಿನ ಕರೆಕ್ಟ್ ಆಗಿ ತಗೋಬೇಕು. ಇಲ್ಲಿ ನೋಡಿ, ಇವಾಗ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ನಾನಿಲ್ಲಿ ಕಟ್ ಮಾಡ್ಕೊಂಡೆ. ಅದನ್ನ ನೀವು ಒಂದು ಬೌಲಿಗೆ ಹಾಕಿ ಡಬಲ್ ಬಾಯ್ಲ್ ಮಾಡ್ಕೋಬೇಕು ಇದನ್ನ. ಇವಾಗ ಆಯ್ತಾ, ನೀವು ಡಬಲ್ ಬಾಯ್ಲ್ ಹೇಗ್ ಮಾಡ್ಬೇಕು ಅಂತ ಗೊತ್ತಲ್ವಾ. ನೀರ್ ಹಾಕಿದೀನಿ, ಆ ನೀರ್ ಕುದೀತಾ ಇದೆ. ಕುದೀತಾ ಇರುವ ನೀರಿಗೆ ನೀವೀಗ ಇದನ್ನ ಇಡ್ಬೇಕಾಗತ್ತೆ. ಇವಾಗ ನೋಡಿ, ನಾನು ನೀರನ್ನ ಕುದಿಯಕ್ಕೆ ಆವಾಗ್ಲೇ ಇಟ್ಬಿಟ್ಟಿದೀನಿ. ಇದ್ರ ಒಳಗಡೆ ಒಂದು ಸ್ಟ್ಯಾಂಡ್ ಅನ್ನ ಹಾಕ್ಬಿಡ್ತೆ. ಅದಾದ್ಮೇಲೆ ನೀವು ಇದನ್ನ ಈ ರೀತಿ ಡಬಲ್ ಬಾಯ್ಲ್ ಅಲ್ಲಿ ಇಟ್ಕೋಬೇಕಾಯ್ತಾ. ಈ ರೀತಿ ಇಟ್ರೆ ಅದು ಮೆಲ್ಟ್ ಆಗ್ತಾ ಇರತ್ತೆ. ಈ ರೀತಿ ಮಾಡಿ ನೀವು ಇದನ್ನ ಮೆಲ್ಟ್ ಮಾಡ್ಕೋಬೇಕು. ಈಗ ನೋಡಿ, ಇಲ್ಲಿ ಮೆಲ್ಟ್ ಆಗ್ತಾ ಇದೆ. ಇಷ್ಟು ಮೆಲ್ಟ್ ಆಗಿದೆ ನೋಡಿ. ಈ ತರ ಇನ್ನೂ ಸ್ವಲ್ಪ ಮೆಲ್ಟ್ ಆಗ್ಬೇಕು. ಗಟ್ಟಿ ಇದೆ ಕೆಲವೊಂದೆಲ್ಲ, ಫುಲ್ ಮೆಲ್ಟ್ ಆಗ್ಬೇಕು. ಯಾವ್ದೇದೋ ಕೆಮಿಕಲ್ ಹಾಕಿರುವ ಬರೀ ಕೆಮಿಕಲ್ ಸೋಪನ್ನೇ ಬಳಸೋದ್ರಿಂದ ನಮ್ ಚರ್ಮನೂ ಹಾನಿ ಆಗತ್ತೆ. ಅದಕ್ಕಿಂತ ನಮ್ಗೆ ಏನೋ ಒಂದು ಖುಷಿ ಸಿಗತ್ತೆ ಅಲ್ವಾ. ನಾವು ಹಾಕಿರೋದು ಏನ್ ಪ್ರಾಡಕ್ಟ್ ಹಾಕಿದೀವಿ, ಯಾವ ತರ ಸೋಪನ್ನ ಯೂಸ್ ಮಾಡ್ತಿದೀವಿ ಅನ್ನೋದು ನಮ್ಗೆ ಗೊತ್ತಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ನೀವೇನೆ ಸೋಪನ್ನ ರೆಡಿ ಮಾಡ್ಕೊಂಡು ಬಳಸಿದ್ರೆ ನಿಮ್ಗೆ ತೃಪ್ತಿ ಸಿಗತ್ತೆ, ಮತ್ ನಮ್ ಚರ್ಮಕ್ಕೂ ಕೂಡ ಚೆನ್ನಾಗಿರತ್ತೆ. ಅದು ಬಳಸ್ ನೋಡಿ, ಈ ತರ ಮಾಡ್ಕೊಳ್ಳಿ, ಏನ್ ಕಷ್ಟ ಇಲ್ಲ, ಆರಾಮಾಗಿ ನೀವು ಮಾಡ್ಕೋಬಹುದು. ಇವಾಗ ನೋಡಿ ಫುಲ್ ಮೆಲ್ಟ್ ಆಗಿದೆ. ನಾನು ಈಗ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವಾ, ಅದನ್ನ ಸೇರ್ಸ್ಕೊತೀನಿ.
ಈ ತರ ಮಾಡಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನ ಇವಾಗ ನೀವು ಇದಕ್ಕೆ ಹಾಕೋಬೇಕು. ನಿಧಾನ ಹಾಕೊಳ್ಳಿ, ಯಾಕಂದ್ರೆ ಇದು ಸ್ವಲ್ಪ ಗಟ್ಟಿ ಇದೆ. ನಾನಿಲ್ಲಿ ಯಾವುದೇ ತರ ನೀರೇನು ಬಳಸಿಲ್ಲ ಆಯ್ತಾ. ಇದಕ್ಕೆ ನೀವು ಇನ್ನೂ ಐಟಮ್ ಆಡ್ ಮಾಡ್ಕೋಬಹುದು. ಪೊಟೆಟೊ ಜ್ಯೂಸ್ ಅನ್ನ ಆಡ್ ಮಾಡ್ಕೋಬಹುದು, ಬೀಟ್ರೂಟ್ ಜ್ಯೂಸ್ ಆಡ್ ಮಾಡ್ಬೋದು, ಬರೀ ಪೊಟೆಟೋದಿಂದನೂ ಕೂಡ ಸೋಪನ್ನ ರೆಡಿ ಮಾಡ್ಕೋಬಹುದು. ಇಷ್ಟು ಆಪ್ಷನ್ ಇರುತ್ತೆ ಅಲ್ವಾ ನಮ್ಗೆ, ನಾವೇ ಸೋಪ್ ರೆಡಿ ಮಾಡ್ಕೊಳ್ಳೋದಾದ್ರೆ. ಇದು ಇವಾಗ ನಾನು ಬರೀ ಹಿಟ್ಟನ್ನೇ ಹಾಕಿ ಮಾಡ್ತಾ ಇದ್ದೀನಿ. ಸ್ಕ್ರಬ್ ಆಗತ್ತೆ ಅಲ್ವಾ, ನಮ್ ಚರ್ಮಕ್ಕೂ ತುಂಬಾ ಚೆನ್ನಾಗಿರತ್ತೆ. ಬಾಡಿಗೂ ಕೂಡ ಯೂಸ್ ಮಾಡ್ಕೋಬಹುದು ಇದನ್ನ ಸೋಪನ್ನ, ಹಾಗೆ ಫೇಸಿಗೂ ಕೂಡ ಯೂಸ್ ಮಾಡ್ಕೋಬಹುದು. 2 in 1 ತರ. ನಾವು ಬರೀ ಫೇಸ್ ವಾಶ್ ತಗೊಳ್ತೀವಿ, ಬಾಡಿ ಸೋಪ್ ಮೈಗೆ ಯೂಸ್ ಮಾಡಲ್ಲ. ಬಟ್ ಈ ತರ ನೀವು ಮನೆಯಲ್ಲಿ ಮಾಡ್ಕೊಂಡ್ರೆ ಎರಡಕ್ಕೂ ಯೂಸ್ ಮಾಡ್ಕೋಬಹುದು. ಫೇಸಿಗೂ ಯೂಸ್ ಮಾಡ್ಕೋಬಹುದು, ಬಾಡಿಗೂ ಕೂಡ ಯೂಸ್ ಮಾಡ್ಕೋಬಹುದು. ಈ ಹಿಟ್ಟು ಇವಾಗ ಇದ್ರ ಜೊತೆ ಮೆಲ್ಟ್ ಆಗ್ತಾ ಹೋಗ್ಬೇಕು. ಓಕೆ, ಮೆಲ್ಟ್ ಆಗತ್ತೆ, ಅದು ಬೇಗ ಇದಾಗತ್ತೆ. ಇವಾಗ ನೋಡಿ, ಈ ತರದೊಂದು ಸೋಪ್ ಮೋಲ್ಡ್ ತಗೊಳ್ಳಿ. ಇದಕ್ಕೆ ನಾವಿವಾಗ ಸ್ವಲ್ಪ ಎಣ್ಣೆಯನ್ನ ಹಾಕೋಬೇಕಾಯ್ತಾ. ಸ್ವಲ್ಪ ಎಣ್ಣೆಯನ್ನ ಮಿಕ್ಸ್ ಮಾಡಿ ಎಲ್ಲದಕ್ಕೂ ಸ್ವಲ್ಪ ಹೀಗೆ ಉತ್ಕೊಳ್ಳುವ. ಇವಾಗ ನೋಡಿ, ಇದು ರೆಡಿ ಆಗಿದೆ. ಈ ತರ ಮೆಲ್ಟ್ ಆಗಿ ರೆಡಿ ಆಗಿದೆ. ಈಗ ಸೋಪ್ ರೆಡಿ ಆಗಿದೆ. ಇದರಲ್ಲಿ ಒಂದು 5 ಸೋಪ್ ಆಗಿದೆ ಆಯ್ತಾ. ಇವಾಗ ಇದು ಹೇಗಾಗಿದೆ ಅಂತ ನೋಡ್ಬೇಕಿದ್ರೆ ನಾನು ಇದನ್ನ ಒಂದು 3 to 4 hours ಹಾಗೆ ಬಿಡ್ಬೇಕಾಗತ್ತೆ. ಇದು ಸೆಟ್ ಆದ್ಮೇಲೆ ನಾನು ನಿಮ್ಗೆ ಮತ್ತೆ ತೋರಿಸ್ತೀನಿ. ಇವಾಗ ನೋಡಿ, ಫೈನಲ್ ಆಗಿ ನಮ್ ಸೋಪ್ ರೆಡಿ ಆಗಿದೆ. ಅದನ್ನ ಇವಾಗ ನಾನು ರಿಮೂವ್ ಮಾಡ್ತೀನಿ ಆಯ್ತಾ. ಹೇಗ್ ರಿಮೂವ್ ಮಾಡೋದು ಅಂತ, ಈ ತರ ತೆಗೆದ್ರೆ ಈಸಿಯಾಗಿ ಬಂದ್ಬಿಡತ್ತೆ. ಈ ಶೇಪಲ್ಲಿ ಬಂದಿರತ್ತೆ. ಈ ತರ ಬರೀ ಪೌಡ್ರನ್ನೇ ಯೂಸ್ ಮಾಡಿ ಯಾರು ಸೋಪ್ ಮಾಡಿಲ್ಲ ಇಲ್ಲಿ ತನಕ. ನಾನು ಟ್ರೈ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಗೆ ಸ್ಕ್ರಬ್ಬಿಂಗ್ ತರ ಆಗತ್ತೆ, ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರತ್ತೆ. ಒಮ್ಮೆ ಟ್ರೈ ಮಾಡಿ. ನೀವು ಮಸೂರ್ ದಾಲು, ಕಡಲೆ ಹಿಟ್ಟು ಮತ್ತೆ ಹೆಸರು ಕಾಳು ಏನೇನ್ ನಮ್ಗೆ ಯೂಸ್ ಆಗತ್ತೆ ಅಂತ ನಿಮ್ಗೆ ಗೊತ್ತಿದ್ರೆ ಅದ್ರ ಬೆನಿಫಿಟ್ಸ್ ಏನಾಗತ್ತೆ ಅನ್ನೋದು ನಿಮ್ಗೂ ಕೂಡ ತಿಳ್ಕೊಬಹುದು. ನಾನು ಮುಲ್ತಾನ್ ಮಿಟ್ಟಿ ಯೂಸ್ ಮಾಡೋದ್ರಿಂದ ನಿಮ್ಗೆ ಎಕ್ಸ್ಟ್ರಾ ಮುಖದಲ್ಲಿ ಆಯಿಲ್ ಆಗ್ತಾ ಇದೆ, ಎಕ್ಸ್ಟ್ರಾ ಮುಖದಲ್ಲಿ ಆಯಿಲ್ ಬರ್ತಾ ಇದೆ ಅಂದ್ರೆ ಅದನ್ನು ಸಹ ಇದು ಕಂಟ್ರೋಲ್ ಮಾಡುತ್ತೆ. ನೋಡಿ, ನಮ್ ಸೋಪು ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ, ನೋಡೋದಕ್ಕಂತೂ ತುಂಬಾನೇ ಚೆನ್ನಾಗಿದೆ. ನೋಡಿ ಇಷ್ಟು ಚೆನ್ನಾಗಿ ಬಂತು ಅಂತ. ಒಮ್ಮೆ ಟ್ರೈ ಮಾಡಿ ನೀವು ಕೂಡ. ನಿಮ್ಗೂ ಕೂಡ ಹೇಗ್ ಬಂತಂತ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಒಂದ್ ವೇಳೆ ಈ ಸೋಪ್ ಏನಾದ್ರು ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಡ್ತೀನಿ, ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಇವಾಗ ನಾನು ಇದನ್ನ ಒಂದ್ ಸೋಪನ್ನ ತಗೊಂಡು ವಾಶ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ. ತುಂಬಾ ಚೆನ್ನಾಗಿರುತ್ತೆ, ನ್ಯಾಚುರಲ್ ಆಗಿ ಇರುತ್ತೆ, ಸ್ಕಿನ್ನಿಗೆ ಒಳ್ಳೇದು. ಎಲ್ಲ ರೀತಿಯಲ್ಲೂ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಹಾಗೆ ಹೋಗ್ಬೇಡಿ, ಒಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಕೂಡ ಮಾಡಿ. ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ವಿಶೇಷತೆಯ ಜೊತೆಗೆ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್.